ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ಸುಮಾರು ಜನಸಂಖ್ಯೆಯಲ್ಲಿ ಜಾಸ್ತಿ ಬರ್ತಾರೆ. ಸುಮಾರು ನಾವು ಏನು ಒಂದು 6,000 7,000 ಅಂತೀವೋ 10,000 ಮೇಲೆ ಜನ ಸೇರ್ತಾರೆ. ವರ್ಷನೂ ಗುರು ಪೌರ್ಣಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿಷೇಕ ನಡೀತಾ ಇತ್ತು, ಎಲ್ಲ ಆಗಿ ಪೂಜೆ ಆಗಿ ಈಗ ಪ್ರಸಾದ 12ವರೆಗೆ ಪ್ರಸಾದ ಹಂಚ್ತಾ ಇದ್ದೀವಿ. 9ನೇ ವರ್ಷ ನೆಮ್ಮದಿ ಅನ್ನಿಸುತ್ತೆ ಅಷ್ಟೇ. ನಾವು ಹೋಗ್ತಾ ಇದ್ವಿ, ಶಿರ್ಡಿಗೆ ಹೋಗ್ತಾ ಇದ್ವಿ. ಶಿರ್ಡಿಗೆ ಹೋದಾಗಿಂದ ನಾವು ಇಲ್ಲೊಂದು ಮಾಡ್ಬೇಕಂತೇಳಿ ಒಂದು ಸ್ಥಾಪನೆ ಮಾಡಿದ್ವಿ ಗುರುಪೌರ್ಣಿಮೆ. ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು, ಏನಪ್ಪ ಮಾಡಿಬಿಟ್ಟವಲ್ಲ ಈಗೇನು ಜನ ಬರ್ತಾ ಇಲ್ಲವಲ್ಲ ಅಂತಿದ್ವಿ. ಆವಾಗ ಈಗ ನೋಡಿದ್ರೆ 100% ಜಾಸ್ತಿ ಜನ ಇದ್ದಾರೆ. ತುಂಬ ಒಳ್ಳೆಯದಾಗಿದೆ. ಭಕ್ತಾದಿಗಳು ಸುಮಾರು ದಾನಿಗಳೆಲ್ಲ ಅವರೇ ಕೊಡ್ತಾರೆ. ನಮ್ಮ ಕೈಯಿಂದ ಏನು ಜಾಸ್ತಿ ಹಾಕಂಗಿಲ್ಲ, ಎಲ್ಲ ದಾನಿಗಳಿದೆ. ಎಲ್ಲ 9,000 ಜನ ಊಟ ಮಾಡ್ತಾರೆ ಇವತ್ತು. ಫುಲ್ಲು ಬೆಳಗ್ಗೆ 12ರಿಂದ ಸಾಯಂಕಾಲ 6:30 7 ಗಂಟೆ ಅನ್ನದಾನ ನಡೀತಾ ಇರ್ತದೆ. ಎಲ್ಲ ಬರ್ತಾರೆ, ಎಲ್ಲ ಬಡವಣೆಯವರು ಬರ್ತಾರೆ. ಮೈಸೂರು ನಗರ ಪಾಲಿಕೆಯಲ್ಲಿ ಎಲ್ಲ ಜನನೂ ಎಲ್ಲರೂ ಬರ್ತಾರೆ.